ಸಹ ಎಫೆಕ್ಟ್ ಆಗಿದೆ. ಬುಕ್ ಮಾಡಿ 4 ದಿನ ಆಗಿದೆ, ಬಟ್ ಇನ್ನೂ ಗ್ಯಾಸ್ ಸಪ್ಲೈ ಆಗಿಲ್ಲ. ಇವತ್ತು ಸಪ್ಲೈ ಆಗುತ್ತೆ ಅಂತ ಹೇಳಿದ್ದಾರೆ 3 ಗಂಟೆಗೆ. ಬಿಲ್ ಜನರೇಟ್ ಆಗಿದೆ ಅಂತೆ. ನಾವು ಬಿಸಿ ಊಟನ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸೌದೆ ಒಲೆಯನ್ನು ಬಳಸ್ಕೊಂಡು ಅಡುಗೆ ಮಾಡಿ ಮಕ್ಕಳಿಗೆ ಬಡಿಸ್ತಾ ಇದ್ದೀವಿ. ಸದ್ಯದ ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಾದ ತೊಂದರೆ ಆಗದ ರೀತಿ ನಾವು ನೋಡ್ಕೋತಾ ಇದ್ದೀವಿ. ಸರ್ ಬಿಸಿ ಊಟನ ನಾವು ಸೌದೆ ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ದೀವಿ ಸರ್. ಎಷ್ಟು ದಿನ ಆಯ್ತು 3 ಡೇಸ್ ಆಗ್ತದೆ. ಸೋಮವಾರದಿಂದ ಇವತ್ತಿಗೆ 3ನೇ ದಿನ ಸರ್. ಇವತ್ತಿಗೆ 3ನೇ ದಿನ. 3 ದಿವಸ ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದೀವಿ ಸರ್. ನೆನ್ನೆ ಬುಕ್ ಮಾಡಿದ್ಮೇಲೆ ಮತ್ತೆ ನೆನ್ನೆ ಸಾಯಂಕಾಲ ವಿಸಿಟ್ ಮಾಡಿದೆ. ಬಿಲ್ ಜನರೇಟ್ ಮಾಡಿದ್ವಿ, ಇವತ್ತು ಬರುತ್ತೆ ಅಂತ ಹೇಳಿದ್ರು ಸರ್. ಆನ್ಲೈನ್ ಡೈರೆಕ್ಟ್ ಆಫೀಸ್ಗೆ ಹೋಗಿ ಬುಕ್ ಮಾಡಿದೆ ನಾನು. ಇಲ್ಲಿ ಲೈನಲ್ಲಿ ಬುಕ್ ಆಗಲಿಲ್ಲ, ಆಫೀಸ್ಗೆ ಹೋಗಿ ಬುಕ್ ಮಾಡಿದೆ. ಮೊಬೈಲಲ್ಲಿ ಆಗಲಿಲ್ಲ, ಹಾಗಾಗಿ ಆಫೀಸ್ಗೆ ಹೋಗಿ ಬುಕ್ ಮಾಡಿದೆ. ನಾಟ್ ರೀಚಬಲ್ ಆಗುತ್ತೆ ಅಂತ ಸ್ವಿಚ್ ಆಫ್ ಈ ಥರ ಬರ್ತಾ ಇದೆ. ಆಫೀಸಲ್ಲಿ ಹೋಗಿ ಭೇಟಿ ಮಾಡಿದ್ವಿ, ಅಲ್ಲೇ ಬುಕ್ ಮಾಡಿದ್ವಿ ಸರ್. ಹೇಳಿದ್ವಿ ಸರ್. ನಮ್ಮ ಸ್ಕೂಲ್ ಕೋಡ್ ನಂಬರ್ ತೊಗೊಂಡು ಬುಕ್ ಮಾಡಿದ್ರು. ಇವತ್ತು 3 ಗಂಟೆ ಬರುತ್ತೆ ಅಂತ ಹೇಳಿದ್ದಾರೆ ಸರ್. ಇವತ್ತು ಬರುತ್ತೆ, ಡೆಫಿನೆಟ್ಲಿ ಬರುತ್ತೆ ಸರ್. ಬರುತ್ತೆ, ನಿರೀಕ್ಷೆ 100% ಗ್ಯಾರಂಟಿ ಇವತ್ತು ಬರುತ್ತೆ. ಯಾಕಂದರೆ ಈ ಲೈನ್ ಬರ್ತಕ್ಕಂಥ ವ್ಯಕ್ತಿನೇ ಹೇಳಿದ್ದಾರೆ 3 ಗಂಟೆ ಬರುತ್ತೆ ಅಂತ ಸರ್. ಬರೋ ತನಕ ಮಾಡಲೇಬೇಕು, ಯಾಕಂದರೆ ಬೇರೆ ಆಲ್ಟರ್ನೇಟಿವ್ ವ್ಯವಸ್ಥೆ ಇಲ್ಲ ಅಂದಾಗ ನಾವು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು. ಹಾಗಾಗಿ ನಾವು ಅಡುಗೆಯನ್ನು ಕಂಟಿನ್ಯೂ ಮಾಡಲೇಬೇಕಾಗುತ್ತೆ. ಹಾಗಾಗಿ ಸೌದೆ ಒಲೆ ಬಳಸಲೇಬೇಕಾಗುತ್ತೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಾಡ್ತಾ ಇದ್ದೀವಿ. ಇವತ್ತು